ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಜೆನ್ಜಿಗಳ ಸಂಭ್ರಮ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತಿಡೀ ಸೆಲೆಬ್ರೇಷನ್. ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆಯಿಂದ ವಿಜಯೋತ್ಸವ. ನೀಟ್ನಲ್ಲಿ ಯಶಸ್ಸು ಕಂಡ ಕಾಕ್ರೋಚ್ ಹೋರಾಟ. ಬಿಜೆಪಿಗೆ ಶುರುವಾಯಿತು ಪೀಕಲಾಟ. ನಿತಿನ್ ಗಡ್ಕರಿಯ ಎಥನಾಲ್ ನೀತಿ, ಉದ್ಯೋಗ ಸೃಷ್ಟಿ ವಿರುದ್ಧ ಧ್ವನಿ ಎತ್ತೋ ನಿರೀಕ್ಷೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಆಯ್ಕೆ. ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಹೊಣೆ ಹಂಚಿಕೆ. ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಎಂದ ಜೋಶಿ. ನೀಟ್ ವಿವಾದಕ್ಕೆ ಮುಕ್ತಿ ಹಾಡಬೇಕು. ಎನ್ಟಿಎ ವ್ಯವಸ್ಥೆಯ ಶುದ್ಧೀಕರಣ ಮಾಡಬೇಕು. ವಿದ್ಯಾರ್ಥಿ ಸಂಘಟನೆಗಳ ಮನ ಗೆಲ್ಲಬೇಕು. ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿಗಿದೆ ಸಾಲು ಸಾಲು ಸವಾಲು. ಎಕ್ಸಾಮ್ ಅಕ್ರಮದ ವಿರುದ್ಧ ಕೇಂದ್ರ ಸರ್ಕಾರ ಸಮರ. ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಭಾರೀ ಬದಲಾವಣೆಗೆ ಸಜ್ಜು. ನಾಳೆ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಜ್ಜು. ಸಚಿವ ಸಂಪುಟ ವಿಸ್ತರಣೆಗೆ ಡಿಕೆಶಿ ಸಜ್ಜು. ನಾಳೆ ಸಿದ್ದು ಹರಿಪ್ರಸಾದ್ ಜತೆ ದೆಹಲಿ ಪ್ರಯಾಣ. ಇತ್ತ ಸಚಿವಾಕಾಂಕ್ಷಿಗಳಿಂದಲೂ ದೆಹಲಿ ಪರೇಡ್ಗೆ ಸಿದ್ಧತೆ. ನಾಳೆ ಸಂಸದರ ಜೊತೆಯಲ್ಲಿ ಡಿನ್ನರ್ನಲ್ಲಿ ಸಿಎಂ ಡಿಕೆಶಿ ಭಾಗಿ. ಮಂಗಳವಾರ ಹೈಕಮಾಂಡ್ ಜೊತೆ ಸಭೆ. ಬಹುತೇಕ ಅಂದೇ ಪಟ್ಟಿ ಫೈನಲ್. ಬುಧವಾರ ಸಚಿವ ಸಂಪುಟ ವಿಸ್ತರಣೆಯಾಗುವ ನಿರೀಕ್ಷೆ. ಅವತ್ತೇ ಹೊಸ ಸಚಿವರಿಂದ ಪ್ರಮಾಣ ವಚನ ಸಾಧ್ಯತೆ. ಕಾಂಗ್ರೆಸ್ ಪಾಳಯದಲ್ಲಿ ಗರಿಗೆದರಿದ ಚಟುವಟಿಕೆ. ಸಚಿವ ಸ್ಥಾನಕ್ಕೆ ಹೆಬ್ಬಾಳ್ಕರ್ ಸವದಿ ಕಸರತ್ತು. ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ. ಮತ್ತೊಂದೆಡೆ ತಮ್ಮದೇ ದಾಳ ಉರುಳಿಸ್ತಾ ಇರುವ ಸತೀಶ್ ಜಾರಕಿಹೊಳಿ. ಹಿರಿಯೂರು ಉಪಚುನಾವಣೆಗೆ ರಣೋತ್ಸಾಹ. ದಿನಾಂಕ ಘೋಷಣೆ ಮೊದಲೇ ತಯಾರಿ ಶುರು. ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹಿರಿಯೂರಿಗೆ ಎಂಟ್ರಿ. ಸರ್ಕಾರಿ ಶಾಲೆಗಳ ದತ್ತು ನಿರ್ಧಾರಕ್ಕೆ ಆಕ್ಷೇಪ. ಸರ್ಕಾರದ ನಡೆಗೆ ಶಿಕ್ಷಣ ತಜ್ಞರು ಪೋಷಕರಿಂದ ವಿರೋಧ. ಖಾಸಗೀಕರಣ ಕೈಬಿಡದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಬಿಡದಿ ಟೌನ್ಶಿಪ್ ಜಟಾಪಟಿ. ರೈತರ ಹೋರಾಟ ಬೆಂಬಲಿಸಿ ಆನ್ಲೈನ್ ಸಹಿ ಸಂಗ್ರಹ ಅಭಿಯಾನ ಶುರು. ಸೇವ್ ಬಿಡದಿ ಹೋರಾಟಕ್ಕೆ 71,000 ಜನರಿಂದ ಸಹಿ. ಹೆಚ್ಚಿನ ಬಡ್ಡಿ, ಆಮಿಷ ಬಡ್ಡಿ, ಸಾವಿರಾರು ಕೋಟಿ ವಂಚನೆ. ಬೆಳಗಾವಿಯಲ್ಲಿ ಸಾವಿರಾರು ಕೋಟಿ ವಂಚಿಸ್ತಾ ಇದ್ದ ಜಾಲ ಪತ್ತೆ. 6 ಕಂಪನಿಗಳಿಗೆ ಬೀಗ ಜಡಿದ ಜಿಲ್ಲಾಡಳಿತ. ಆಟವಾಡುವ ಸಮಯದಲ್ಲಿ ಓಪನ್ ಚರಂಡಿಗೆ ಬಿದ್ದ 2 ಬಾಲಕರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಕ್ಷೇತ್ರದಲ್ಲೇ ಅವಾಂತರ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರಾಣ ಸಂಕಟ. ಕುಡಿದ ಮತ್ತಿನಲ್ಲಿ ಕ್ಯಾಬ್ ಚಾಲಕನ ಪುಂಡಾಟ. ರ್ಯಾಶ್ ಡ್ರೈವಿಂಗ್ ಪ್ರಶ್ನಿಸಿದ್ದಕ್ಕೆ ಕಾರಿನಿಂದ ಗುದ್ದಿ ಪರಾರಿಗೆ ಯತ್ನ. ಬಾನೆಟ್ ಮೇಲೆ ಸಿಲುಕಿದವನ 1 ಕಿಲೋಮೀಟರ್ ಹೊತ್ತೊಯ್ದ ಹುಚ್ಚಾಟ. ಬೇಕರಿ ಉದ್ಯಮಕ್ಕೂ ತಟ್ಟಿದ ತುಪ್ಪ, ಬೆಣ್ಣೆ ಬೆಲೆ ಏರಿಕೆ ಎಫೆಕ್ಟ್. ಮೈಸೂರು ಪಾಕ್, ಜಿಲೇಬಿ, ಕಾಜು ಬರ್ಫಿ ದರ ಏರಿಕೆ ಸಾಧ್ಯತೆ. ಪ್ರತಿ ಬೇಕರಿ ಉತ್ಪನ್ನದ ಮೇಲೂ ಶೀಘ್ರ ರೇಟ್ ಹೆಚ್ಚಳ. ಪತ್ರಕರ್ತರ ಸೋಗಿನಲ್ಲಿ ಸುಲಿಗೆ. 4 ಯೂಟ್ಯೂಬರ್ಗಳನ್ನು ಬಂಧಿಸಿದ ಬೆಳಗಾವಿ ಪೊಲೀಸರು. ಕಾರು, ಮೊಬೈಲ್, ನಗದು ಜಪ್ತಿ. ರಾಮ ಮಂದಿರ ದೇಣಿಗೆ ಅಕ್ರಮದ ತನಿಖೆಗೆ ಎಸ್ಐಟಿ ಪುನಾರಚನೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕ್ರಮ. 3 ಹಿರಿಯ ಐಪಿಎಸ್ ಅಧಿಕಾರಿಗಳ ಹೊಸ ತಂಡದಲ್ಲಿ ಸೇರ್ಪಡೆ. ಪತಿಗಿಂತ ಹೆಚ್ಚು ಆದಾಯವಿದ್ರೂ ಜೀವನಾಂಶ ಕೇಳಿದ ಮಹಿಳೆಗೆ ಶಾಕ್. ಸ್ವಾವಲಂಬಿ ಸಂಗಾತಿಗೆ ಜೀವನಾಂಶ ನೀಡಬೇಕಾಗಿಲ್ಲ ಎಂದ ಬಾಂಬೆ ಹೈಕೋರ್ಟ್. ಭಾರತೀಯ ಕುಟುಂಬ ಕಾನೂನಿನ ಅಡಿಯಲ್ಲಿ ಮಹತ್ವದ ಆದೇಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.